ನಮಸ್ಕಾರ ಕಣನು. ಆನೆಗಳಿಗೆ ಭಾಷೆ ಹಿಂದಿ ಮತ್ತೆ ಬೆಂಗಾಲಿ ಅಂತೆ. ಬೋಟಿಂಗ್ ಸ್ಟಾರ್ಟ್ ಆಯ್ತು. ಹಿಂದ್ಗಡೆ ಫಾರೆಸ್ಟ್ ಕಂಟ್ರಿ ನೋಡಿ, ಅದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರು. 46 ಟೈಗರ್ಸ್ ಇದೆ, 500 ಸ್ಕ್ವೇರ್ ಕಿಲೋಮೀಟರ್ ಇದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಐಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಶಿವಮೊಗ್ಗದ ಸಕ್ಕರೆ ಬೈಲಲ್ಲಿದ್ದೇವೆ. ಹೌದು, ಸಕ್ಕರೆ ಬೈಲ್ ಅಂದ ತಕ್ಷಣ ನೆನಪಾಗೋದು ಸಕ್ಕರೆ ಅಂತಹ ನಮ್ಮ ಆನೆಗಳು. ಮಲೆನಾಡಲ್ಲಿ ಬೆಳಗಿನ ಜಾವ ನೋಡೋದೇ ಒಂಥರ ಚಂದ. ಬಹಳ ಸುಂದರವಾದ ವಾತಾವರಣ. ಚುಮ್ಮು ಚುಮ್ಮು ಚಳಿ ಇದೆ. ಚಳಿ ಸಿಕ್ಕಾಪಟ್ಟೆ ಇದೆ ಇಲ್ಲೆಲ್ಲ. ಇದು ತೀರ್ಥಹಳ್ಳಿ ರೋಡ್ ಅಲ್ಲ, ಹಂಗಾಗಿ ತೀರ್ಥಹಳ್ಳಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿ. ಸ್ನೇಹಿತರೆ, ಈ ಸಕ್ಕರೆ ಬೈಲ್ ಬರೋದು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗೋ ರೂಟಲ್ಲಿ. ಶಿವಮೊಗ್ಗದಿಂದ ಸುಮಾರು ಒಂದು 14 ಕಿಲೋಮೀಟರ್ ನೀವು ತೀರ್ಥಹಳ್ಳಿ ರೂಟ್ಗೆ ಬಂದ್ರೆ ಈ ಸಕ್ಕರೆ ಬೈಲು ಆನೆ ಬಿಡಾರ ಸಿಗುತ್ತೆ. ಹಾಗೆ ಸೀದಾ ಹೋದ್ರೆ ನಮ್ಮೂರಿಗೂ ಹೋಗ್ತೀವಿ, ಮಂಗಳೂರಿಗೆ. ಹೌದು, ಸೀದಾ ಮಂಗಳೂರಿಗೆ ಹೋಗ್ಬೋದು. ಅದು ಒಂಥರ ಈ ರಸ್ತೆಗೆ ಬಂದ ತಕ್ಷಣ ಮಂಗಳೂರಿನ ನೆನಪಾಗೋದಲ್ಲ. ಯಾಕಂದ್ರೆ ಇಲ್ಲೆಲ್ಲ ಓಡಾಡೋಂತ ಬಸ್ಗಳೆಲ್ಲ ಮಂಗಳೂರು ಅಂತ ಕರೀತಾ ಇರ್ತಾರೆ. ಸೊ ಅದೇ ರೀತಿ ಆನೆ ಬಿಡಾರಕ್ಕೆ ನಾವು ಬೇಗನೆ, ಅಂದ್ರೆ ಆದಷ್ಟು ಬೇಗ ಹೋಗ್ಬೇಕು ಅಂತ ಹೇಳಿ ಬೆಳಿಗ್ಗೆ 7 ಗಂಟೆಗೆನೆ ನಾವು ರೀಚ್ ಆದ್ವಿ ಇಲ್ಲಿ. ಸೊ ಬಟ್ 7 ಗಂಟೆಗೆ ಆನೆ ಬಿಡಾರ ಓಪನ್ ಆಗಿಲ್ಲ. ಸೊ 8:30ಗೆ ಆನೆ ಬಿಡಾರ ಓಪನ್ ಆಗುತ್ತಂತೆ. ಟೈಮಿಂಗ್ಸ್ ಬಂದ್ಬಿಟ್ಟು 8:30ಇಂದ 1 ಗಂಟೆವರೆಗೂ ಇದೆ. ಹಾಗೆ ನಾವು ಆನೆಗಳಿಗೆ ಸ್ನಾನನೂ ಮಾಡಿಸ್ಬೋದು, ಆನೆಗಳ ಆಕ್ಟಿವಿಟೀಸ್ ನೋಡ್ಬೋದು. ಅವೆಲ್ಲ ನೋಡೋಕ್ಕೆ ನಾವು ತುಂಬಾ ಇಂಟ್ರೆಸ್ಟ್ ಆಗಿದ್ದೀವಿ, ಕುತೂಹಲ. ಇದೆ ಆನೆ ಬಿಡಾರ, ಸಕ್ಕರೆ ಬೈಲ ಆನೆ ಬಿಡಾರ. ಸೊ ಇಲ್ಲಿ ಎದುರುಗಡೆ ಜಂಗಲ್ ಲಾಡ್ಜಸ್ ಇದೆ. ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ, ತುಂಬಾ ಚಂದ ಕಾಣುತ್ತೆ. ಅಲ್ಲಿ ಹೋಗಿ ನೋಡ್ಬೋದಿತ್ತು. ನೋಡಿ, ಸೂರ್ಯರಶ್ಮಿ ಹಾಗೇ ಬರ್ತಾ ಇದೆ ಇಲ್ಲಿಂದ. ಸಕ್ಕರೆ ಬೈಲು ವನ್ಯಜೀವಿ ವಲಯ. ಹಾಗೆ ಇದು ಬರೋದು ಗಾಜನೂರ್ ಹತ್ರ. ಗಾಜನೂರು ಊರು ಕಾಣ್ಬೇಕು. ಹೌದು, ಇದು ಊರೇನಿದೆ ಅಲ್ಲ, ಇದು ಗಾಜನೂರು. ಸೊ ಗಾಜನೂರು ಅಲ್ಲಿ ಒಂದು ಏರಿಯಾ ಇದು ಸಕ್ಕರೆ ಬೈಲು ಅಂತ ಹೇಳಿ. ಕ್ಯಾಂಟೀನ್ಗಳು ಓಪನ್ ಆಗಿಲ್ಲ, ಇಲ್ಲೇನು ತಿಂಡಿ ತಿನಿಸುಗಳು ಸಿಗೋದಿಲ್ಲ ಈಗ. ಬೆಳಿಗ್ಗೆ ನೀವು ಟಿಫಿನ್ ಏನಾದರೂ ಮಾಡೋದಿದ್ರೆ ಅದು ಶಿವಮೊಗ್ಗದಲ್ಲೇ ಮಾಡಿ ಬರಬೇಕು. ಆಮೇಲೆ ಸ್ನೇಹಿತರೆ, ಈ ಸಕ್ಕರೆ ಬೈಲು ಆನೆ ಬಿಡಾರ ಏನಿದೆ ಅಲ್ಲ, ಇದು ಬೆಸ್ಟ್ ಟೈಮಿಂಗ್ ಅಂತ ಏನಿಲ್ಲ. ಇದು ಪ್ರತಿ ವರ್ಷ ಪ್ರತಿದಿನ ಓಪನ್ ಇರುತ್ತೆ. ನೀವು ವೀಕೆಂಡಿಗಾದರೂ ಬರ್ಬೋದು, ಆಮೇಲೆ ವೀಕ್ ಡೇಸಲ್ಲಿಯೂ ಕೂಡ ಬರ್ಬೋದು, ಓಪನ್ ಆಗಿರುತ್ತೆ. ಆದರೆ ಇಷ್ಟೇ, ಬೆಳಿಗ್ಗೆ 8:30ಇಂದ 1 ಗಂಟೆವರೆಗೂ ಮಾತ್ರ ಟೈಮ್ ಇರೋದ್ರಿಂದ ಅಷ್ಟರಲ್ಲಿ ಬರಬೇಕಾಗುತ್ತೆ. ಮತ್ತೆ ಇನ್ನೊಂದು, ವೀಕ್ ಎಂಡಲ್ಲಿ ಸ್ವಲ್ಪ ಜಾಸ್ತಿ ಜನ ಸೇರ್ತಾರೆ. ಹೌದು, ಡೇಸ್ಗಿಂತ ವೀಕೆಂಡ್ ಅಲ್ಲಿ ತುಂಬಾ ಜನ ಜಾಸ್ತಿ. ಸೊ ಇವತ್ತು ಕೂಡ ವೀಕೆಂಡ್ ಇದೆ, ನೋಡುವ ಎಷ್ಟು ಜನ ಬರ್ತಾರೆ ಏನಂತ. ಈಗ ಗೇಟ್ ಓಪನ್ ಮಾಡಿದ್ರು, ಬಟ್ ಇನ್ನು ಟಿಕೆಟ್ ಕೊಡ್ಲಿಕ್ಕೆ 8 ಗಂಟೆ ಮೇಲಂತೆ. ಆನೆನೇ ಬರ್ಲಿಲ್ಲ ಇನ್ನು. ಹೌದೌದು, ಆನೆಗಳು ಬರ್ಲಿಕ್ಕಿದೆ ಇನ್ನು. ಸೊ ಆನೆಗಳು ಇಲ್ಲಿಂದಾನೇ ಬರ್ತಾವಂತೆ, ಅಲ್ಲಿಂದ ನೋಡುವ. ಒಳಗಡೆ ಹೋಗಿ ಹೇಗಿದೆ ಅಂತ ನೋಡ್ಕೊಂಬರುವ ಅನ್ಸುತ್ತೆ. ಸೊ ಅಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಸೊ ನಾವು ಹೀಗೆ ಹೋಗಬೇಕಾಗಿರೋದು. ಇಲ್ಲಿ ಬೈಕ್ ಪಾರ್ಕಿಂಗ್ ಇದೆ, ಆ ಕಡೆ ಗೇಟಿಂದ ಕಾರ್ ಪಾರ್ಕಿಂಗಿಗಿದೆ ಅವಕಾಶ. ನೋಡಿ, ಒಂದು ಆನೆಗಳಿಗೆ ಎಷ್ಟು ಜನ ಕಾಯ್ತಿದ್ದಾರೆ ನೋಡಿ. ಇವ್ರ ಮನುಷ್ಯ ಆನೆ ತುಂಬಾ ಆನೆಗಳಿದಾವೆ. ಅದು ಬರ್ತಾ ಇರ್ಬೇಕಾದ್ರೆ ಹೇಳ್ತೇನೆ ನನಗೆ ಎಷ್ಟು ಆನೆಗಳು ಬರುತ್ತೆ ಅಂತ. ಸೊ ಆನೆಗಳು ಬರ್ತಾ ಇದಾವೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅಲ್ಲ, ಈ ಮಾವುತರಿಗೂ ಕಾವಡಿಗರಿಗೂ ಏನು ವ್ಯತ್ಯಾಸ? ಡ್ರೈವರ್ ಕಂಡಕ್ಟರ್ ಇದ್ದಂಗೆ. ಡ್ರೈವರ್ ಅಸಿಸ್ಟೆಂಟ್ ಅವರು ಅಲ್ಲ, ಅವ್ರಿಗೆ ಪ್ರಮೋಷನ್ ಆಗುತ್ತೆ. ಆಮೇಲೆ ಅವಡಿಂದ ಮಾವದಿಂದ ಏನು ಅವ್ರ ಮೇಲೆ ಜಮ್ಮೆದಾರ ಅಂತ ಇರ್ತಾರೆ, ಮ್ಯಾನೇಜ್ಮೆಂಟ್ ಅವ್ರ ಕೈಯಲ್ಲಿ ಎಲ್ಲರೂ. ಜಮ್ಮೆದಾರ ಇದ್ದಾರೆ, ಇಡೀ 45-50 ಜನಕ್ಕೆ ಅವರೇ ಮೇಲೆ ಹೆಡ್ ಇರ್ತಾರೆ. ಅವರು ಏನು ಕೆಲಸ ಇರ್ತಾರೆ ಅವ್ರ ಕಡೆನೇ ಏನು ರಜಾ ಕೇಳೋದು, ಏನೇನು ರಿಪೋರ್ಟ್ ಆಗಲಿ ಆನೆ ಅವ್ರ ಕಡೆ ಎಲ್ಲ ಅವ್ರ ಹೋಗ್ತಾರೆ, ಅವರೇ ಜಮ್ಮೆದಾರ. ಎಲ್ಲರೂ ಹೆಡ್ ಅವರು ಅಲ್ಲಿ ಅವರಿದ್ದವರು ಸ್ಕೂಟಿಯಲ್ಲಿ ಬರ್ತಿದ್ದಾರೆ.
ಕೊಡ್ತಾರೆ, ಇರ್ತಾರೆ ಇಡೀ ಟೀಮಿಗೆ. ಇಷ್ಟು 23 ಆನೆಗೆ 40 ಎಂಪ್ಲಾಯ್ ಇದ್ದಾರೆ ಇಲ್ಲಿ. 40 ಜನ ಇದ್ದಾರೆ, 40 ಮೇಲೆ ಇದ್ದಾರೆ, 45 ಜನ ಇದ್ದಾರೆ. ಅವರಿಗೆಲ್ಲ ಹೆಡ್ ಇವರು. ಮಂತ್ರಾಲಯದಲ್ಲಿತ್ತಲ್ಲ ಆನೆ ರಾಘವೇಂದ್ರ ಅಂತ, ಆ ಆನೆ ಈ ಕಡೆಯಿಂದ ತಗೊಂಡು ಬರ್ತಾ ಇದ್ದಾರೆ. ಸೊ ಆ ಮಂತ್ರಾಲಯದ ಆನೆನ ಇಲ್ಲೇ ಶೆಟ್ಟಿಹಳ್ಳಿ ಫಾರೆಸ್ಟ್ಗೇನೆ ಬಿಟ್ಟಿದ್ದು. ನೋಡಿ ಅವನ ಬರೋ ರಾಜ ಗಾಂಭೀರ್ಯ ನೋಡಿ ಹೇಗಿದೆ ಅಂತ. ರಾಘವೇಂದ್ರ ಜಾಸ್ತಿ ಆನೆಗಳು ಈ ಕಡೆಯಿಂದ ಬರ್ತವೆ, ಒಂದು ಮಾತ್ರ ಈ ಕಡೆಯಿಂದ ಬಂದ. ಇವನು ತುಂಬಾ ಆಕ್ಟಿವ್ ಇದಾನಲ್ಲ ಇವನು. ಹೌದಾ, ಹೆಸರೇನಿದು? ಕೃಷ್ಣ ಅಂತ. ಕೃಷ್ಣ, ಫುಲ್ ಆಕ್ಟಿವ್ ಇದ್ದಾನೆ ಇವನು ಕೃಷ್ಣ. ಮುಂದೆ ಸರಿ ಆಗ್ತದೆ. ಹಾ, ಓ ಕೃಷ್ಣ ಕೃಷ್ಣ ಹೋಗ್ತಿದ್ದಾನೆ ಕೃಷ್ಣ. ನಿಮ್ಗೆಲ್ಲ ಆನೆದು ಹೆಸರು ಗೊತ್ತಾಗುತ್ತಾ? ಡೈಲಿ ನೋಡ್ತೀವಲ್ಲ ನೀನು. ಅಲ್ಲ, ಎಲ್ಲ ನೋಡ್ಲಿಕ್ಕೆ ಒಂದೇ ತರ ಕಾಣ್ತಾವಲ್ಲ. ಡೈಲಿ ನೋಡ್ತೀವಲ್ಲ. ಹಿಂದೆ ಇರೋನು ಅರ್ಜುನ ಅಲ್ವಾ? ಇವ ಮರಿ ಐರಾವತ, ಇವನು ಐರಾವತ. ಇವನು ಕೇಶವ. ಆ ಕಾಲ್ ಸಿಗ್ನಲ್ ಅಲ್ಲೇ ಅವನು ಹೋಗೋದು. ಇವನು ಸಾಗರ ನೋಡಿ, ಶಿವಮೊಗ್ಗದಲ್ಲಿ ದಸರಾ ಟೈಮಲ್ಲಿ ಅಂಬಾರಿ ಹೊರ್ತಾನಂತೆ. ಬನ್ನಿ, ಆನೆಗಳು ಬರ್ತಾ ಇದ್ದಾವೆ. ನಾವು ಟಿಕೆಟ್ ತಗೊಳ್ಳುವ. ಮತ್ತೆ ಲೈನ್ ತುಂಬಾ ಇರುತ್ತೆ, ಇವತ್ತು ವೀಕೆಂಡ್ ಬೇರೆ. ಕ್ಯಾಶ್ ತಂದಿದ್ದೇವೆ. ಓನ್ಲಿ ಕ್ಯಾಶ್ ಪೇಮೆಂಟ್ ಮಾತ್ರ ಸ್ನೇಹಿತರೆ, ಇಲ್ಲಿ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ. ಹಾಂ, 2 ಬಾತಿಂಗು ಮತ್ತೆ ಎಂಟ್ರಿ ಟಿಕೆಟು. ಟಿಕೆಟ್ ತಗೊಂಡು ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಆನೆಗಳು ಆಲ್ರೆಡಿ ನೀರಿಗೆ ಇಳಿದಿದ್ದಾವೆ ಸ್ನಾನ ಮಾಡ್ಲಿಕ್ಕೆ. ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಅಷ್ಟು ಫೇಮಸ್ ಆಗಿದ್ದಾರೆ. ಹೌದು. ಪಾರ್ಕಿಗಿಂದ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಲ್ಲ ಒಳಗೆ. ಅಷ್ಟೊತ್ತಿಗೆ ನಮಗೆ ತುಂಗಾ ಹಿನ್ನೀರು ಕಾಣುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಬೋಟಿಂಗ್ ಇತ್ತು. ಹೌದು, ಬೋಟಿಂಗ್ ಕೂಡ ಇದೆ ಇಲ್ಲಿ ಒಳಗಡೆ. ಹೌದು, ಸ್ನಾನ ಮಾಡಿಸ್ಬೋದು, ಫುಡ್ ತಿನ್ನಿಸ್ಬೋದು, ಹಾಗೆ ದೋಣಿ ವಿಹಾರ, ಬೋಟಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಈ ಕ್ಯಾಂಪ್ ಇದು ಮೇನ್ ಉದ್ದೇಶ ಏನಂದ್ರೆ, ಒಂದು ಎಜುಕೇಶನ್ ಮತ್ತೆ ಕನ್ಸರ್ವೇಟಿವ್. ನಮಗೆ ಎಜುಕೇಶನ್ ಅಂದ್ರೆ ಪ್ರಾಣಿಗಳ ಜೊತೆ ಹೆಂಗೆ ನಾವಿರ್ಬಹುದು, ಅನಿಮಲ್ಸ್ ಗಳನ್ನು ಹೆಂಗೆ ನಾವು ಹತ್ರದಿಂದ ನೋಡ್ಬಹುದು, ಅವರ ಪ್ರಾಣಿಗಳ ಬಿಹೇವಿಯರ್. ಇನ್ನೊಂದೇನಂದ್ರೆ ಆನೆಗಳನ್ನು ಪಳಗಿಸ್ಲಿಕ್ಕೆ. ಬೇರೆ ಆನೆಗಳು ಎಲ್ಲಾದ್ರೂ ದಾಳಿ ಆಯ್ತು, ಇಲ್ಲಾಂದ್ರೆ ಕಾಡಿಂದ ಆನೆಗಳು ಬಂದು ಅವಳನ್ನು ಪಳಗಿಸಕ್ಕೆ ನಮ್ಗೆ ಸಾಮಾನ್ಯ ಮನುಷ್ಯರಿಗಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಆನೆಗಳನ್ನು ಇಲ್ಲಿ ಸಾಕ್ತಾರೆ. ಹೌದು, ಆನೆಗಳನ್ನ ಆನೆಗಳಿಂದಾನೇ ಪಳಗಿಸೋದು. ನೀರ್ ಮೇಲೆ ಹೊಡಿತಾನೆ ನೋಡಿ ಅವನು. ನೋಡಿ ಸಾಗರ, ಸಾಗರ್ ಇವನೇನಾ? ಅಂಬಾರಿ ಹೊರವನು ಇವನೇ ಸಾಗರ. ಇವನು ಸ್ನಾನ ಮಾಡಿದ್ನಾ? ಇವನು ಸ್ನಾನ ಆಯ್ತಾ? ಇವನು ಕೇಶವನ? ರಾಘವೇಂದ್ರ, ಮಂತ್ರಾಲಯದ ಆನೆ ರಾಘವೇಂದ್ರ. ಆನೆಗಳಿಗೆ ಭಾಷೆ ಹಿಂದಿ ಮತ್ತೆ ಬೆಂಗಾಲಿ ಅಂತೆ.
ಅದಕ್ಕೆ ಆ ಬ್ರಷ್ ಎಲ್ಲೇ ತಾಗ್ಲಿಕ್ಕಿಲ್ಲ ಅಲ್ಲ. ಸಾಕು, ಇನ್ನು ಸೊಪ್ಪು ತರ್ಬೇಕಂತ. ಸೋಪೆಲ್ಲ ಹಾಕಲ್ಲ ಅಂತೆ, ಸೋಪೆಲ್ಲ ಹಾಕೋದಿಲ್ಲ. ಹಿತ ಆಗುತ್ತೆ ಕಾಣ್ಬೇಕು ಅದಕ್ಕೆ. ಇಲ್ಲೊಂದಿದೆ, ಅಲ್ಲೊಂದು ಹೋಗಿದೆ ನೋಡಿ ಮುಂದೆ. ನೀರಂದ್ರೆ ಇಷ್ಟ ಅಲ್ಲ ಆನೆಗಳಿಗೆ. ಹೌದು. ಊಟ ಯಾವಾಗ ಕೊಡೋದಿಲ್ಲ? ಸೈಡ್ ಆಗಿ, ಸೈಡ್. ಆನೆ ನಡೆದಿದ್ದೆ ದಾರಿ ಅಂತೆ. ಅರ್ಜುನ ಹೌದು, ಅವನು ಅಲ್ಲಿ ಹೋಗಿದ್ದಾನೆ. ಅವನು ಯಾರು? ಕೇಶವ. ಕಣ್ಣು ಅವನು ಕೇಶವ. ಕಣ್ಣು ಕಾಣುದಿಲ್ಲ, ಅಲ್ಲಿ ತನಕ ಹೋಗಿದ್ದಾನೆ ನೋಡಿ. ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಇವರು. ಆನೆಗೆ ಸ್ನಾನ ಮಾಡಿಸಿ ಖುಷಿ ಆಗ್ತಿದೆಯಲ್ಲ. ಇಷ್ಟು ಖುಷಿ ಆಗುತ್ತೆ, ಒಂಥರ ಆನೆಗಳ ಜೊತೆ ಕನೆಕ್ಟ್ ಆದಂಗ ಆಯ್ತು. ಕಾಡಲ್ಲಂತೂ ಮುಟ್ಟಕ್ಕಾಗಲ್ಲ ಆನೆನ, ಸೊ ಇಲ್ಲೊಂದು ಅವಕಾಶ ನಮಗೆ. ಅಲ್ಲ, ಒಂಥರ ಆನೆಗಳ ಮೇಲಿದ್ದ ಹೆದರಿಕೆ, ಭಯ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲಿ ಟಚ್ ಮಾಡೋದ್ರಿಂದ. ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಹೌದು, ಜೊತೆ ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ತಾರೆ, ಮಕ್ಕಳು ಕೂಡ. ಮಕ್ಕಳಿಗೆ ಅದೊಂಥರ ಖುಷಿ ಅಲ್ಲ. ಬಾಯಿ ತೋರ್ಸು, ಬಾಯಿ. ಹಾ, ಇವನೆದ್ದ. ಅಣ್ಣ ನಮಸ್ಕಾರ. ನಮಸ್ಕಾರ ಕಣನು. ಅವನಿಗೆ ಕಣ್ಣು ಕಾಣೋದಿಲ್ಲ, ಹಾಗಾಗಿ ಮುಂದೆ ಹೋಗೋದು ಸ್ವಲ್ಪ ಡೇಂಜರ್. ಅವನಿಗೇನಾದರೂ ಬೇರೆ ಅನಿಸಿ ಎತ್ತಿ ಬಿಸಾಕಿದ್ರೆ. ಆನೆಗಳನ್ನು ಸ್ನಾನ ಮಾಡಿಸೋ ಖುಷಿ ಅದು ಬಾಯಿಂದ ಹೇಳಲಿಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಅಷ್ಟೊಂದು ಮಜಾ ಆಗ್ತಿದೆ ನೋಡಿ, ಅಲ್ಲಿ ಒಬ್ಬನು ನಿಂತಿದ್ದಾನೆ, ಅವನೇ ಕೇಶವ. ಈ ಕಡೆ ಒಂದು, ಇಲ್ಲಿ ಒಂದು, ಇಲ್ಲಿ ಒಬ್ಬನಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಮಲಗಿ ಸ್ನಾನ ಮಾಡ್ತಿದ್ದಾರೆ ಎಲ್ಲ. ಇಲ್ಲಿ ಇಬ್ಬರಿದ್ದಾರೆ. ಬಾ, ಬೋಟಿಂಗಿಗೆ ಹೋಗುವ. ಬೋಟಿಂಗಿಗೆ ಟಿಕೆಟ್ ಅಲ್ಲೇ ತಗೋಬೇಕು. ಎಷ್ಟು ಸರ್ ಟಿಕೆಟ್? ನದಿ ಇದು, ತುಂಗಾ ನದಿ ಡ್ಯಾಮಿಂದ ಹಿನ್ನೀರಿದು. ಹೋಗುವ, ಚಲೋ. ನೋಡಿ, ಲೈಫ್ ಜಾಕೆಟ್ ಇದೆ. ಸೇಫ್ಟಿ ಸೇಫ್ಟಿ ಈಸ್ ಫಸ್ಟ್. ಬೋಟಿಂಗ್ ಸ್ಟಾರ್ಟ್ ಆಯ್ತು. ಸ್ವೀಟೆಸ್ಟ್ ವಾಟರ್. ಅದಕ್ಕೆ ಗಂಗಾ ಸ್ನಾನ, ತುಂಗಾಪಾನ ಅಂತ ಕೇಳಿದ್ದೀರಾ? ಹಾ, ಹೌದು. ತುಂಬಾ ನದಿ, ತುಂಬಾ ಬ್ಯಾಕ್ ವಾಟರ್. ತುಂಗಪಾನ ಅಂದ್ರೆ ಅಷ್ಟು ಸ್ವೀಟ್ ಇದೆ. ಸ್ಟೋರೇಜ್ ಕೆಪಾಸಿಟಿ 455 ಹೆಕ್ಟರ್ಸ್ ಇದೆ. ಇಲ್ಲಿಂದ 24x7 ಶಿವಮೊಗ್ಗ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗುತ್ತೆ. ಹಾಗಾಗಿ ಶಿವಮೊಗ್ಗ ಓಲ್ಡ್ ನೇಮ್ ಸಿಹಿ ಮೊಗ್ಗೆ. ಇದು ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಕುದುರೆಮುಖ. ಕುದುರೆಮುಖದಲ್ಲಿ ತುಂಗಾ, ಭದ್ರಾ, ನೇತ್ರಾವತಿ ಒಟ್ಟಿಗೆ ಹುಟ್ಟುತ್ತೆ. ನೇತ್ರಾವತಿ ಧರ್ಮಸ್ಥಳ ಕಡೆ ಹೋಗುತ್ತೆ, ತುಂಗಾ ಮತ್ತೆ ಭದ್ರಾ ಈ ಕಡೆ ಬರುತ್ತೆ. ಇಲ್ಲಿಂದ ಒಂದು 40-45 ಕಿಲೋಮೀಟರ್ ಒಳನೂರ್ ತನಕ ಚಿಕ್ಕ ಹಳ್ಳಿ ಇದೆ, ಕೂಡ್ಲಿ ಅಂತ, ಅಲ್ಲಿ ಸಂಗಮ ಆಗುತ್ತೆ. ಅದಾದ್ಮೇಲೆ ಆಂಧ್ರದಲ್ಲಿ ಕೃಷ್ಣ ಜೈನ್ ಆಗ್ತಾನೆ, ಬಂಗಾಳ ಕೊಲ್ಲಿ ಸೇರುತ್ತೆ.
ಹಿಂದ್ಗಡೆ ಫಾರೆಸ್ಟ್ ಕಾಣ್ತಾ ಇದೆ ನೋಡಿ, ಅದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರು. 46 ಟೈಗರ್ಸ್ ಇದೆ, 500 ಸ್ಕ್ವೇರ್ ಕಿಲೋಮೀಟರ್ ಇದೆ. ಈ ಕಡೆ ಮುಂದೆ ಕಾಣಿಸಿದಿಲ್ಲ, ಇದೆಲ್ಲ ಶೆಟ್ಟಿಹಳ್ಳಿ ಫಾರೆಸ್ಟ್ ಶಿವಮೊಗ್ಗ, 355 ಸ್ಕ್ವೇರ್ ಕಿಲೋಮೀಟರ್. ಇನ್ನೂ ಟೈಗರ್ ರಿಸರ್ವ್ ಫಾರೆಸ್ಟ್ ಮಾಡಿಲ್ಲ. ಇದೆಲ್ಲ ಹಾಗುಂಬೆ ಬೆಲ್ಟ್, ವರ್ಲ್ಡ್ ಫೇಮಸ್ ಕಿಂಗ್ ಕೋಬ್ರಾ ಗೊತ್ತಾ, ಆ ಬೆಲ್ಟ್ ಇದೆಲ್ಲ. 1 o'clock ಇಲ್ಲಿರೋ ಆನೆಗಳನ್ನೆಲ್ಲ 23 ಎಲಿಫೆಂಟ್ಸ್ ಇದೆ, 16 ಗಂಡು ಆನೆ ಇದೆ, 4 ಫೀಮೇಲ್ ಆನೆ ಇದೆ, 3 ಮರಿ ಇದೆ. 1 ವರ್ಷದ ಒಂದು ಬೇಬಿ ಇದೆ, 1 ವರ್ಷದ ತಿಂಗಳು ಬೇಬಿ ಇದೆ, 2 ವರ್ಷದ ಒಂದು ಬೇಬಿ ಇದೆ. ಎಲ್ಲವನ್ನು ನೀರು ಕುಡಿಸ್ಬಿಟ್ಟು ಪುನಃ ಕಾಡಿಗೆ ಬಿಡ್ತೀವಿ. ಬೆಳಿಗ್ಗೆ 5:30, 5 o'clock, 6:30, 6 o'clock ಈ ತರ ಹೋಗ್ಬಿಟ್ಟು ಹುಡುಕಿ ಕರ್ಕೊಂಡ್ ಬರ್ಬೇಕು. ಹಾ, ಇದು ಶಿವಮೊಗ್ಗಕ್ಕೆ ಓಲ್ಡ್ ನೇಮ್ ಸಿಹಿ ಮೊಗ್ಗೆ ಅಂತ ಕರಿತಾ ಇದ್ರು. ಇದು ಅಷ್ಟು ಸ್ವೀಟ್ ಆಗಿರೋ ನೀರಿರೋ ಕಾರಣದಿಂದ ಶಿವಮೊಗ್ಗನ ಓಲ್ಡ್ ನೇಮ್ ಸಿಹಿ ಮೊಗ್ಗೆ, ಇವಾಗ ಶಿವಮೊಗ್ಗ ಅಂತ ಹೇಳಿ ಚೇಂಜ್ ಆಗಿದೆ. ಅಲ್ಲೆಲ್ಲ ವಾಟರ್ ಬಾಟ್ಲಿ ಕಾಣಿಸಿದೆಲ್ಲ, ವೈಟ್ ವಾಟರ್ ಬಾಟ್ಲು, ಅವೆಲ್ಲ ಫಿಶಿಂಗ್ ನೆಟ್ಸ್. ಇಲ್ಲೊಂದು ಸ್ಮಾಲ್ ಐಲ್ಯಾಂಡ್ ಇದೆ ನೋಡಿ. ಈ ಸಂಜೆ ಹೊತ್ತು ಈವ್ನಿಂಗ್ ಒಂದು 4:30 ಇಂದ 6 o'clock ಗಂಟ ಫುಲ್ ಬೋಟ್ಸ್ ಇರುತ್ತೆ. ಸ್ಪೂನ್ ಬಿಲ್ ಸ್ಟಾರ್ಕು, ಓಪನ್ ಬಿಲ್ ಸ್ಟಾರ್ಕು, ಪೇಂಟೆ ಸ್ಟಾರ್ಕು, ಆಮೇಲೆ ಆರ್ ಸ್ಪ್ರೇ, ಈ ತರ ಹೊರಗಡೆ ಇದರಿಂದ ರಾಜ್ಯದಿಂದೆಲ್ಲ ಬೋಟ್ಸ್ ಬರ್ತವೆ. ರಿವೋಟನ್ ಅಂತ ಒಂದು ಬೋಟ್ ಬರುತ್ತೆ, ಹಿಮಾಚಲದಿಂದ ಬರುತ್ತೆ. ಬರ್ಬೇಕಾದ್ರೆ 2000 ಬೋಟ್ಸ್ ಬರುತ್ತೆ, 45,000 ಬೋಟ್ಸ್ ಆಗೋಗುತ್ತೆ. ಆ ಬೋಟ್ಸ್ ಎಲ್ಲ ಬರುತ್ತೆ. ಇದು ಎದುರಿಗೆ ಇರೋದು ಶೆಟ್ಟಿಹಳ್ಳಿ ಫಾರೆಸ್ಟ್ ಶಿವಮೊಗ್ಗ. ಹಿಂದೆ ಇರೋದಲ್ಲಿ ಹಿಂದೆ ಇರೋದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರು. ಅಲ್ಲಿ ಹಿಂದೆ ಇರೋದು ಈ ಕಡೆ ಇದೆಲ್ಲ ಅವ್ರು ಪುನೀತ್ ರಾಜ್ಕುಮಾರ್, ಆ ಕಡೆ ಇರೋನು ಧನುಷ್ ಅಂತ ಹೇಳಿ. ಪುನೀತ್ ರಾಜ್ಕುಮಾರ್ ಸರ್ ಡಾಕ್ಯುಮೆಂಟರಿ ಮೂವಿ ತೆಗ್ದ್ರಲ್ಲ, ಅವ್ರು ಸರ್ ಜೊತೆ ಆಕ್ಟಿಂಗ್ ಮಾಡಿರೋ ಆನೆ ಅದೇ ಧನುಷ್. ಯಾವ್ದು ಹೇಳಿ? ಧನುಷ್ ಅಂತ ಅಲ್ಲಿ ನಿಂತ್ಕೊಂಡಿದೆ ನೋಡಿ ಆನೆ. ಇದು ನಿಂತ್ಕೊಂಡಿರೋಣ ಅಲ್ಲಿ ಒಳಗೆ ನಿಂತಿರೋದ ಇಲ್ಲಿ ನಿಂತಿರೋದ? ಇಲ್ಲಿ ನಿಂತಿದೆ ನೋಡಿ ಸರ್ ನೀರಲ್ಲಿ. ಆ ಕಡೆ ಮುಖ ಮಾಡಿ ನಿಂತಿದ್ದಾರಲ್ಲ. 23 ಎಲಿಫೆಂಟ್ಸ್ ಇದೆ, 16 ಗಂಟೆ ಆನೆ ಇದೆ, 4 ಫೀಮೇಲ್ ಇದೆ, 3 ಇದಿದೆ ಮರಿ ಇದೆ. ಹೇಗಿತ್ತು ಬೋಟಿಂಗ್? ಸೂಪರ್, ಆಸಮ್, ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇನ್ನೊಂದೇನು ಬೋಟಿಂಗ್ ಅದು ಒಳ್ಳೇದಂತಂದ್ರೆ, ಒಳಗಡೆ ಬೋಟ್ ಅಲ್ಲಿ ಹತ್ತಿದ ತಕ್ಷಣ ಸುಮ್ನೆ ರೈಡ್ ಕರ್ಕೊಂಡು ಹೋಗೋದಿಲ್ಲ ಅವರು. ಇನ್ಫಾರ್ಮೇಶನ್ ಕೊಡ್ತಾರೆ. ಈ ತುಂಗಾ ನದಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು, ಆನೆಕಟ್ಟು ಬಗ್ಗೆ ಹೇಳಿದ್ರು. ಹಾಗೆ ಇಲ್ಲಿರ್ತಕ್ಕಂಥ ಫಾರೆಸ್ಟ್, ಈ ಕಡೆದು ಶಿವಮೊಗ್ಗ, ಈ ಕಡೆದು ಚಿಕ್ಕಮಗಳೂರು ಫಾರೆಸ್ಟ್, ಅದನ್ನು ಕೂಡ ಮಾಹಿತಿ ಚೆನ್ನಾಗಿ ಕೊಟ್ಟರು. ಸೊ ಈ ಆನೆಗಳ ಮಾಹಿತಿನೂ ಹೇಳ್ತಾ ಬಂದ್ರು. ಅದರಲ್ಲಿ ನೋಡಿ, ಅದು ಸಾಗರ ಆಗಲೇ ನಿಂತಿತ್ತಲ್ಲ, ಸಾಗರ ಅವನೇ ಅಂಬಾರಿ ಹೊರೋದು. ಹಾಗೆ ತುಂಬಾ ಎಲಿಫೆಂಟ್ ರೆಸ್ಕ್ಯೂಗೆಲ್ಲ ಅವನು ಹೋಗ್ತಾ ಇರ್ತಾನಂತೆ. ಸೊ ಒಳ್ಳೆ ಖುಷಿ ಆಯ್ತು. ಬನ್ನಿ ಹೋಗುವ ನಾವು. ಥ್ಯಾಂಕ್ ಯು. ನಿಮ್ಮ ಹೆಸರು? ನೋಡಿ, ಆನೆಗಳೆಲ್ಲ ಸ್ನಾನ ಮಾಡಿ ಬಂದು ಆನೆ ವಿಹಾರಕ್ಕೆ ರೆಡಿಯಾಗಿ ನಿಂತಿದ್ದಾವೆ, ಬಿಸಿಲು ಕಾಯಿಸ್ತಾ ಇದ್ದಾವೆ. ಸೊ ಎಲ್ಲ ಇದನ್ನ ಹೆಸರು ಹಾಕಿ ಇಲ್ಲಿ ಇನ್ಫಾರ್ಮೇಶನ್ ಹಾಕಿದ್ದಾರೆ ನೋಡಿ. 2014ರಲ್ಲಿ ಮಂತ್ರಾಲಯ ರಾಘವೇಂದ್ರ ದೇವಾಲಯದಿಂದ ಸಕ್ಕರೆಬೈಲು ವಲಯಕ್ಕೆ ಹಸ್ತಾಂತರ ಆಯಿತು. ಅಲ್ಲಿ ಮಂತ್ರಾಲಯದಲ್ಲಿ ಫ್ಲಡ್ ಬರುತ್ತೆ ಆ ಟೈಮಲ್ಲಿ. ಸೊ ಫ್ಲಡ್ ಬಂದಾಗ ಈ ಆನೆನ ವಾಪಸ್ಸು ಕಾಡಿಗೆ ಇಲ್ಲಿ ಕಳಿಸ್ಕೊಡ್ತಾರೆ. ಕೂರ್ಲಿಕ್ಕೆ ಹಠ ಮಾಡ್ತಿದ್ದಾನೆ ಅವನು. आधी चाहता नहीं इसका।
ಅವನಿಗೇನೋ ಕೀಟಲೆ ಮಾಡ್ತಿದ್ದಾನ ಅವನು. ಈ ಆಲೆ ಅನ್ನೋ ಆನೆ ಇವಳು ನಿಂತಿದ್ದಾಳೆ ಸುಮ್ಮನೆ. ಇವಳು ನೋಡಿಲಿ ನಿಂತಿದ್ದಾಳೆ, ನಂದೇ ಅದು ಐವರಿ ಅಂತ. ಹಾ, ಕೊಡು ಕೊಡು, ನನ್ನ ದಂತ ಕೊಡು, ಅದು ನನ್ನದು ದಂತ ಕೊಡು. ಒಂದು ಕಟ್ ಮಾಡಿದಲ್ಲ ಅದ್ರಲ್ಲಿ. ಅದು ಕಟ್ಟಾಗಿರ್ಬೋದು, ಎಲ್ಲೋ ರೆಸ್ಕ್ಯೂಗೆ ಅದು ಹೋದಾಗ ಕಟ್ಟಾಗ್ತಾವೆ. ಹೌದಲ್ಲ? ಹಾಂ 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 ಹಾಂ. ಅಭಿಮನ್ಯನ್ ರೆಸ್ಕ್ಯೂ ಮಾಡಿದ್ದು ಇವನೇನಾ? ಹಾಂ ಹಾಂ ಹಾಂ. ಒಂದು ಆನೆ ರೆಸ್ಕ್ಯೂ ಮಾಡ್ಲಿಕ್ಕೆ ಎಷ್ಟು ಆನೆ ತಗೊಂಡು ಹೋಗ್ತೀರಾ? 6 ಆನೆ ತಗೊಂಡು. ಹಾಂ ನೋಡಿ, ಇವೆಲ್ಲ ಇಲ್ಲೇ ಜನ್ಮ ತಗೊಂಡಿದ್ದ? ಹಾಂ ಹಾಂ. ಅವೆಲ್ಲ ಹಿಡ್ದಿರೋದು ಕಾಡಲ್ಲಿ ಜನ್ಮ ಆಗಿದೆ. ಓಕೆ. ಹಾಂ ಹಾಂ ಹಾಂ, ಸೆಕೆಂಡ್. ಹಾಂ, ನಿಯರ್ 1 ವರ್ಷ ಆಗಿರ್ಬೋದಲ್ಲ? ಹಾಂ. ಇಷ್ಟು ಬೇಗ ಪಳಗಿಸಿ ಆಯ್ತಾ ಅದನ್ನ? 1 ವರ್ಷದಲ್ಲಿ ಪಳಗ್ತಾವ? ಹಾಂ 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 ಹಾಂ. ಟ್ರೈನಿಂಗ್ ಜಾಸ್ತಿ ಆಗಿದೆ, ಮನುಷ್ಯರ ಜೊತೆ ಒಡನಾಟ ಜಾಸ್ತಿ ಆಗಿದೆ ಹಾಗೆ. ಹಾಂ, ಇಲ್ಲೇ ಹುಟ್ಟಿದ ಮರಿಗಳು ಜಾಸ್ತಿ ಕೀಟ್ಲೆ. ಕಾಡಲ್ಲಿರೋದು ಪಳಗಿಸಿದ್ರೆ ಆಯ್ತು. ಅದು ಸಿಕ್ಕಿದ್ದ? ಏನ್ ಹೆಸರು ಅದು? ಐರಾವತ. ಅಲ್ಲ, ಗುಂಪಿಂದ ಬಿಟ್ಟು ಹೋಗ್ತಾವ ಅವು. ಒಂಟಿ ಸಲಗಗಳು ಎಲ್ಲ. ಸೆಕೆಂಡ್ ಇದು ದೊಡ್ಡದಂತದ್ದು. ಅವನೇ ಒಬ್ಬೊಬ್ಬರಿಗೆ ಒಂದೊಂದು ಆನೆ ಇರುತ್ತಾ? ಈಗ ಅದು ದೊಡ್ಡ ಆನೆ ಇಬ್ಬರ ಮಾತನ್ನು ಕೇಳುತ್ತೆ. ಈಗ ನಿಮ್ಮ ಮಾತು ಬೇರೆ ಆನೆಗಳು ಕೇಳ್ತಾವ? ಕೇಳಲ್ಲ, ಅವ್ರಿಗೆ ಮಾತ್ರ. ನೋಡಿ, ಆನೆ ನಂಬೋದು ಅವರನ್ನು ಮಾತ್ರ, ಅವ್ರನ್ನ ಬಿಟ್ರೆ ಬೇರೆಯವ್ರನ್ನ ನಂಬೋದಿಲ್ಲ. ಅದು ಇನ್ನೊಬ್ರು ಇರ್ತಾರ, ಇಬ್ರು ಇರ್ತಾರೆ. ಹೇಗಾದ್ರೂ ಅವನ್ನ ಬ್ಯಾಲೆನ್ಸ್ ಮಾಡ್ತಾರ ಅವರು. ದೇವ ಭಾಷೆ ಇದು. ಅತ್ತಗೆ ಹಿಂದಿ, ಬೆಂಗಾಲಿ ಎಲ್ಲ ಬೆಂಗಾಲಿ ಹಿಂದಿ ಮಿಕ್ಸ್. ನೀವು ಇಲ್ಲಿಯವರ ಏನ ಬೆಂಗಾಲಿಯವರ? ಇಲ್ಲಿಯವರೇ. ನಿಮಗೂ ಬೆಂಗಾಲಿ ಬರುತ್ತಾ? ಆನೆ ಭಾಷೆ ಮಾತ್ರ. ಆನೆ ಭಾಷೆ ಮಾತ್ರ. ತಾತ ಎಲ್ಲರೂ ಇದೆ, ವಂಶ ಪರಂಪರೆ ಬಂದಂಗಿದೆ. ಹೌದಾ? ಬೇರೆಯವ್ರು ಬಂದ್ ಮಾಡೋದು ಭಾರಿ ಕಷ್ಟ ಆಗಿದೆ. ಅದೇ ಅದೇ ಅಂದೆ ನಾನು. ಈಗ ನಮ್ಮ ತಾತ ಮಾಡೋದು, ತಂದೆ ಮಾಡಿದ್ವು, ಈಗ ನಾವು ಮಾಡ್ತಾ ಇದೀವಿ. ಹಾಗೆ. ಏನೆಲ್ಲ ಕೊಡ್ತೀರಾ ಇದಕ್ಕೆ ಆಹಾರ ಇಲ್ಲಿ? ಭತ್ತ, ರಾಗಿ ಮುದ್ದೆ, ಹುಲ್ಲು, ಎಲ್ಲ ಕಾಯಿ, ಬೆಲ್ಲ, ಕಾಯಿ. ಕಾಡಿಗೆ ಬಿಡ್ತೀನಿ, ಕಾಡಲ್ಲಿ ಬೇಕಾದಂತ ತಿನ್ಬೋದು ಸರ್. ಹಾ, ಅದೇ ಕಾಡಲ್ಲಿ ಅವರಿಗೆ ಇಲ್ಲಿ ಆಹಾರ ಅಷ್ಟು ಫುಲ್ ಆಗ್ಲಿಕ್ಕಿಲ್ಲ, ಹೊಟ್ಟೆ ಸಫಿಶಿಯಂಟ್ ಅಷ್ಟು. ಕಾಡಲ್ಲಿ ಬೇಕಾದ ಹಾ, ಬೇಕಾದಷ್ಟು ಇರುತ್ತಲ್ಲ ಕಾಡಲ್ಲಿ. ಕಾಡಲ್ಲಿ ಎಲ್ಲಾದ್ರೂ ಹೋಗೋದು, ಏನಾದ್ರು ತಿನ್ಬೋದು. ಕಾಡಲ್ಲಿ ಹೆಚ್ಚು ಬಿದಿರೆಲ್ಲ ತಿನ್ನತ್ತಲ್ಲ? ಏನ್ ಇಷ್ಟ ಎಲ್ಲ ತಿನ್ಬೋದು. ಹಾ. ರಂಗೋಲಿ ಹಾಕ್ತಿದ್ದಾನೆ ಇಲ್ಲಿ, ಸಾರಿಸ್ತಾ ಇದ್ದಾನೆ ಬೆಳಿಗ್ಗೆ. ಮತ್ತೆ ಅದೇ ಮತ್ತೆ ನೀರಿಗೆ ಹೋಗ್ಬೇಕಾ ಅಂತ ಹೀಗೆ. ಇಲ್ಲ, ಆಕ್ಚುಲಿ ಅದು ಎಲ್ಲ ಆಗಿ ಬಂದು ಮಣ್ಣು ಹಾಕ್ತದಲ್ಲ ಮೈ. ಅಲ್ಲ, ಅದೇ ಮಕ್ಕಳ ಆಟ ಆಡ್ತಾರಲ್ಲ ಅದೇ ತರ ಮಣ್ಣಾಟ ಆಡ್ತಾ ಇದೆ ನೋಡಿ. ನೋಡಿ ಪಾಪ ಹೀಟ್ ಆಗುತ್ತೆ ಬಾಡಿ ಎಲ್ಲ. ಎಷ್ಟು 6 ವರ್ಷ ಅಲ್ಲ ಅದಕ್ಕೆ? ಅದಕ್ಕೆ ಹೀಟ್ ಆಗೋದಕ್ಕೆ ಅವು ಮಣ್ಣನ್ನು ಹಿಂಗೆ ಮೈ ಮೇಲೆ
ಹಾಗೆ ನೋಡಿ ಇಲ್ಲಿ ಸಕ್ಕರೆ ಬೈಲಲ್ಲಿ ಈ ಕಡೆ ಎಲ್ಲ ನಾವು ಆನೆಗಳಿಗೆ ಸ್ನಾನ ಮಾಡಿಸಿ ಆನೆ ಹತ್ರ ಫೋಟೋ ಎಲ್ಲ ಕ್ಲಿಕ್ಕಿಸಿ ಇಲ್ಲಿ ಬರ್ತಿದ್ದ ಹಾಗೆ ಇಲ್ಲಿ ಉದ್ಯಾನವನ ಕೂಡ ಇದೆ, ಅಂದರೆ ಮಕ್ಕಳಿಗೆ ಆಡಲಿಕ್ಕೆ ಪ್ಲೇ ಏರಿಯಾ ಇದೆ. ಸೊವೆನಿಯರ್ ಶಾಪ್ ಇದೆ ಅಲ್ಲಿ. ಅಲ್ವಾ? ಬೈಲು ಆನೆ ಬಿಡಾರದು ಒಳಗಡೆ ಏನಾದರೂ ಒಂದು ಸೊವೆನಿಯರ್ ತಗೊಂಡು ಹೋಗುವ. ಹೌದಾ, ತಗೋತೀರಾ? ಇವನು ಒಂಟಿಸಲ್ಲ. ಇಲ್ಲಿ ಕಪ್ ಮೇಲೆ ಇದೆ ಆನೆಗಳು. ಇಲ್ಲಿ ಆನೆ ಕೀ ಚೈನ್ ಇದೆ. ಇದು ಫ್ರಿಜ್ ಮ್ಯಾಗ್ನೆಟ್ಸ್. ಇಲ್ಲಿ ಸಹ ಇದೆ ಆನೆ. ಇದು ಇದರಲ್ಲಿ ನೀರು ಹಾಕೋದು, ನೀರು ಹಾಕಿ ಹೀಗೆ ಊದಬೇಕು, ಹಕ್ಕಿಗಳ ಸೌಂಡ್ ಬರುತ್ತೆ. ಕೀ ಚೈನ್ ಹೋಲ್ಡರ್ಸ್ಗಳು ಅವೆಲ್ಲ ಇಲ್ಲಿ ಇದೆ ನೋಡಿ ಆನೆದು. ಆನೆ ದಂತದ್ದೇನಾದ್ರೂ ಇದೆಯಾ? ಅಯ್ಯೋ ಬಿಡ್ತಾರೇನ ನಿಮ್ಮನ್ನ? ಆನೆ ದಂತ ಅದಂತೀನಿ. ಅಲ್ಲ ಅಲ್ಲಿ ಒಂದು ಕಟ್ ಮಾಡ ಅಲ್ಲಲ್ಲ ಅಲ್ಲಿ ಕಟ್ ಮಾಡ್ಬೇಕಂದ್ರೇನೆ ಜಸ್ಟ್ ಸಾಕಿದ್ದಕ್ಕೆ ಕಟ್ ಮಾಡ್ಬೇಕಂದ್ರೇನೆ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಅಲ್ಲ, ಅದು ಸಾಕಿದವರೇ, ಹೌದು, ಪರ್ಮಿಷನ್ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಸಕ್ಕರೆ ಬೈಲಲ್ಲಿ ಇರ್ತಕ್ಕಂಥ ಆನೆ ಬಿಡಾರ. ಸೊ ಒಂದು ದಿನ ಆನೆಗಳ ಜೊತೆ ಕಳೆದು ನಮಗೂ ತುಂಬಾ ಖುಷಿ ಆಯ್ತು. ಅದರ ದಿನಚರಿ ಹೇಗಿರುತ್ತೆ, ಬೆಳಗ್ಗಿಂದ ಅವು ಹೇಗಿರುತ್ತೆ ಮಧ್ಯಾಹ್ನ ತನಕ ಅಂತ ನೋಡೋದೇ ಒಂಥರ ಚಂದ. ಹೌದು. ಸೊ ಅವುಗಳ ಬಗ್ಗೆ ತುಂಬಾ ಮಾಹಿತಿಯನ್ನ ಪಡ್ಕೊಂಡ್ವಿ. ನೀವು ಕೂಡ ಈ ಸಕ್ಕರೆ ಬೈಲಿಗೆ ಬಂದು ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.